ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ ಭರ್ಜರಿ ಗುಡ್ ನ್ಯೂಸ್, 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ. ಇನ್ನೊಂದು ಕಡೆಗೆ ಮನೆಗೆ ಬಾಗಿಲಿಗೆ ತೆರಳಿ ಸರ್ವೆ ಕೂಡ ಮಾಡಲಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಮಾಹಿತಿ ಕಲೆ ಹಾಕೋದಕ್ಕೆ ಒಂದು ಸರ್ಕಾರದಿಂದ ಅಪ್ಲಿಕೇಶನ್ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಆ ಮೂಲಕ ಎಲ್ಲ ಒಂದು ಸರ್ವೆ ಮಾಡಲಿದ್ದಾರಂತೆ. ಅಂದ್ರೆ ಇದ್ರ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಇನ್ನು ಇಂಥ ಒಂದು BPL ಕಾರ್ಡ್ಗಳು ಕೂಡ ಬಂದ್ ಆಗುತ್ತಾ? ಹೌದು ವೀಕ್ಷಕರೇ, ಹೋದ ಬಾರಿ ಬಂದ ಅಪ್ಡೇಟ್ ಪ್ರಕಾರ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, ಅಂದ್ರೆ BPL ಕಾರ್ಡ್ ಇರಲಿ AY ಕಾರ್ಡ್ ಇರಲಿ, ಒಂದು ಗುಡ್ ನ್ಯೂಸ್ ಕೂಡ ಇದೆ, ಒಂದು ಹೊಸ ರೂಲ್ಸ್ ಕೂಡ ಇದೆ. ಈ ತಪ್ಪು ಮಾಡಿದ್ರೆ ನಿಮ್ದು ಕಾರ್ಡ್ ಕೂಡ ಬಂದ್ ಆಗ್ಬಹುದು. ಇನ್ನೊಂದು ಕಡೆಗೆ ಪಂಚ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳು ಕೂಡ ನೀವು ಆಗಿದ್ರೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಇನ್ ಮುಂದೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮಾತ್ರ ಅಲ್ಲ, ಈ ಒಂದು ಕಾರ್ಡ್ ಕೂಡ ಕಡ್ಡಾಯ ಮಾಡಲಿದ್ದಾರೆ. ಹೌದು, ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಈ ಒಂದು ದೊಡ್ಡ ಘೋಷಣೆಯನ್ನ ಮಾಡಿರುವಂತದ್ದು. ಒಟ್ಟು 10 ಸೂಚನೆಗಳನ್ನ ಅಧಿಕಾರಿಗಳಿಗೆ ಕೊಡೋದ್ರ ಮೂಲಕ ಈ ಗ್ಯಾರಂಟಿ ಯೋಜನೆಗಳ ಲಾಭ ಅನರ್ಹರಿಗೆ ಹೋಗಬಾರದು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ವೋಟರ್ ID ಕಾರ್ಡ್ ಇದ್ದವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. SIR ಕೂಡ ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ. ನಿಮ್ಮ ಮನೆಗೆ ಬರ್ತಾರೆ ಅಧಿಕಾರಿಗಳು. ಎಲ್ಲ ಒಂದು ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಥವಾ ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ 30ನೇ ಕಂತು ಹಣ ಜಮೆಯಾಗಿದೆಯಾ? ಎದಕ್ಕಂದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ 30ನೇ ಕಂತಿನವರೆಗೂ ಹಣವನ್ನ ಹಾಕಲಾಗಿದೆ. 31ನೇ ಕಂತು ಹಣ ಇನ್ನೂ ಕೂಡ ಬಿಡುಗಡೆ ಆಗಿರೋ ಬಗ್ಗೆ ಅಧಿಕೃತ ಆದೇಶ ಬಂದಿಲ್ಲ ವೀಕ್ಷಕರೇ. ಸೊ ಈಗ 31ನೇ ಕಂತು ಹಣ ಯಾವಾಗ ಬರುತ್ತೆ? ಯೋಜನೆ ಪರಿಷ್ಕರಣೆ ಆದ ಬಳಿಕ ಬರುತ್ತೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ತುಂಬಾ ದುರ್ಬಳಕೆ ಆಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳು ದುರ್ಬಳಕೆ ಆಗಿದೆ. ಹೀಗಾಗಿ ಸರ್ಕಾರದಿಂದ ಈಗ ಗೃಹಲಕ್ಷ್ಮಿಯರನ್ನ ಅಂದ್ರೆ ಅನರ್ಹರನ್ನ ಪತ್ತೆ ಹಚ್ಚಬೇಕು, ಮರು ಪರಿಶೀಲನೆ ಮಾಡಬೇಕು ಅಂತಾನೆ ಸರ್ಕಾರದಿಂದ ಒಂದು ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಮನೆಗೆ ಬಾಗಿಲಿಗೆ ಬಂದು ಸರ್ವೆಯನ್ನ ಮಾಡ್ತಿದ್ದಾರೆ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು. ಇನ್ನು ಗ್ಯಾರಂಟಿ ಯೋಜನೆ ಪ್ರಾಧಿಕಾರದಿಂದ 4,000 ಸಿಬ್ಬಂದಿಗಳ ಮೂಲಕ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಪಂಚ ಗ್ಯಾರಂಟಿ ಫಲಾನುಭವಿಗಳು ಯಾರಾಗಿದ್ದಾರೆ ಅಂದ್ರೆ ಪ್ರತಿ ಮನೆಗೂ ಕೂಡ ಹೋಗಿ ಆ ಒಂದು ಅಪ್ಲಿಕೇಶನ್ ಮೂಲಕ ಎಲ್ಲ ಒಂದು ಇನ್ಫಾರ್ಮೇಶನ್ ಕೂಡ ಕೇಳಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದ್ರ ಪ್ರಕಾರ ನೋಡ್ತಾ ಹೋಗೋದಾದ್ರೆ ನಿಮ್ಮ ಮನೆಯಲ್ಲಿ ಯಾವೆಲ್ಲ ಪ್ರಶ್ನೆ ಕೇಳಬಹುದು. ನಿಮ್ಮ ಮನೆಗೆ ಅಧಿಕಾರಿಗಳು ಬರ್ತಾರೆ. ಯಾವಾಗ ಬರ್ತಾರೆ? ಇನ್ನು 1 ವಾರ 10 ದಿನದ ಒಳಗಡೆ ಅಧಿಕೃತವಾಗಿ ಅಪ್ಲಿಕೇಶನ್ ಬಿಡುಗಡೆ ಆಗುತ್ತೆ. ಎಲ್ಲ ಒಂದು ಫಲಾನುಭವಿಗಳ ಮಾಹಿತಿಯನ್ನ ಕಲೆ ಹಾಕಬಹುದು. ಗ್ಯಾರಂಟಿ ಪರಿಷ್ಕರಣೆಗೆ ಅಪ್ಲಿಕೇಶನ್ ಸರ್ಕಾರ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಆ ಒಂದು ಅಪ್ಲಿಕೇಶನ್ ತಗೊಂಡೆ ಅಂದ್ರೆ ಒಂದು ಮೊಬೈಲ್ ಫೋನ್ ತಗೊಂಡ್ಬಿಟ್ಟು ಅಧಿಕಾರಿಗಳು ಅಂದ್ರೆ ಸರ್ವೆ ಮಾಡೋ ಅಧಿಕಾರಿಗಳಾಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅವರು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಯಲ್ಲಿ ಆದಾಯ ತೆರಿಗೆದಾರರು ಇದ್ದಾರಾ ಅಂತ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಯಾರಾದ್ರೂ ಆದಾಯ ಪಾವತಿ ಮಾಡ್ತಾ ಇದ್ರೆ ಅದನ್ನ ನೀವು ಎಸ್ ಅಂತ ಹೇಳಬೇಕು, ಸುಳ್ಳು ಹೇಳುವಂತಿಲ್ಲ. ಯಾಕಂದ್ರೆ ಅದು ಕೂಡ ಇದೆ ಮುಂದೆ. ನಿಮ್ಮ ಮನೆಯಲ್ಲಿ GST ಪಾವತಿದಾರರು ಇದ್ದಾರಾ ಅದನ್ನು ಕೂಡ ಕೇಳಲಿದ್ದಾರೆ. ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರರು ಇದ್ದಾರಾ ಈ ಒಂದು ಪ್ರಶ್ನೆ ಕೂಡ ಕೇಳ್ತಾರೆ. ನಾನು ನೀಡಿದ ಮಾಹಿತಿ ಸರಿ ಇದೆ ಅಂತ ನೀವು ಘೋಷಣೆ ಮಾಡಬೇಕು. ಈ ಒಂದು ಅಪ್ಡೇಟ್ ಕೂಡ ನೀವು ಕೊಡಬೇಕಾಗುತ್ತೆ. ಮತ್ತೆ ನಿಮ್ಮ ಆಧಾರ್ ಕಾರ್ಡು, ಯಜಮಾನಿ ಆಧಾರ್ ಕಾರ್ಡು, ಪತಿಯ ಆಧಾರ್ ಕಾರ್ಡ್ ಕೊಡಬೇಕು. ಮತ್ತೆ ಆಧಾರ್ ಕಾರ್ಡು ಬ್ಯಾಂಕ್ ಲಿಂಕ್ ಆಗಿದೆಯಾ ಅದನ್ನು ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಇನ್ನು ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು. ಇನ್ನು ಇಂಪಾರ್ಟೆಂಟ್ ಆಗಿ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಮಾತ್ರ ಅಲ್ಲ, ವೋಟರ್ ID ಕಾರ್ಡ್ ಕೂಡ ಕಡ್ಡಾಯವಾಗಿ ಹೊಂದಿರಬೇಕು. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ಮನೆಗೆ ಬಂದು ಎಲ್ಲಾ ಪ್ರಶ್ನೆಗಳನ್ನ ಕೇಳಬಹುದು. ಇನ್ನು ನಿಮ್ಮ ಜಾತಿ ಯಾವುದು ಅಂತಾನು ಕೂಡ ಕೇಳಬಹುದು ವೀಕ್ಷಕರು. ಇದೆಲ್ಲ ಕೂಡ ನೀವು 1 ವಾರದ ಒಳಗಡೆ ಪರಿಷ್ಕರಣೆಗೆ ಸಿದ್ಧತೆ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಮನೆ ಬಾಗಿಲಿಗೆ ತೆರಳಿ ಸರ್ವೆ ಮಾಡಬಹುದು. ಇನ್ನೊಂದು ಕಡೆಗೆ ಮರು ಅರ್ಜಿ ಕೂಡ ನೀವು ಹಾಕಬೇಕಾಗಿ ಬರಬಹುದು. ಇನ್ನು ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗೋದು ಮಾತ್ರ ಬಾಕಿ ಇದೆ. ನೋಡಿ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಒಟ್ಟು 4 ಲಕ್ಷ ಹತ್ತತ್ರ ಗೃಹಲಕ್ಷ್ಮಿ ಹೆಸರನ್ನ ತೆಗೆದು ಹಾಕಲಾಗಿದೆ. ಮೃತಪಟ್ಟವರ ಹೆಸರನ್ನ ತೆಗೆದು ಹಾಕಿದ್ದಾರೆ. GST ಆದಾಯ ತೆರಿಗೆ ಪಾವತಿದಾರರ ಹೆಸರು ತೆಗೆದು ಹಾಕಿದ್ದಾರೆ. ಈಗ ಮುಂದೆ ಸರ್ಕಾರಿ ನೌಕರರು ಕೂಡ ಗೃಹಲಕ್ಷ್ಮಿ ಹಣ ಗ್ಯಾರಂಟಿ ಫಲಾನುಭವಿಗಳಿದ್ದಾರಲ್ಲ ಅವರಿಗೆ ಹಣ ಕೊಡಬೇಕೋ ಬೇಡವೋ ಅದನ್ನು ಕೂಡ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರಂತೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಸರ್ಕಾರ ಇನ್ನು 1 ವಾರದ ಒಳಗೆ ಅಧಿಕೃತವಾಗಿ ಅಪ್ಡೇಟ್ ಕೊಡಲಿದೆ. ಇನ್ನು ನಂತರ ಮನೆಗೆ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳು, ಗ್ಯಾರಂಟಿ ಪ್ರಾಧಿಕಾರ ಸಮಿತಿಯಿಂದ ಒಂದು ಮನೆಗೆ ಸಿಬ್ಬಂದಿಗಳು ಕೂಡ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಎಲ್ಲ ಯೋಜನೆಗಳನ್ನ ಪರಿಷ್ಕರಣೆ ಮಾಡಿ ನಂತರ ಗೃಹಲಕ್ಷ್ಮಿ ಹಣ ಕೂಡ ಹಾಕ್ತೀವಿ, ಯಾವುದೇ ಗ್ಯಾರಂಟಿ ನಿಲ್ಸಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ದೊಡ್ಡ ಘೋಷಣೆ ಕೂಡ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಹಣ ಬರುತ್ತೆ, ಬಾಕಿ ಕಂತು ಹಣ ಕೂಡ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ. ನೋಡಿ, ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಈ ನಮ್ಮ BPL ಕಾರ್ಡ್ ಗ್ರಾಹಕರು ಕೂಡ ಕೆಲವರು ಅನರ್ಹರು ಇದ್ದಾರೆ. ಇದು ಮೊದಲೇ ಒಂದು ಸುದ್ದಿ ಕೂಡ ಬಂದಿತ್ತು. 14 ಲಕ್ಷ ಅನರ್ಹರು ಇದ್ದಾರೆ BPL ಕಾರ್ಡ್ ಅಲ್ಲಿ. ಅಂದ್ರೆ APL ಕಾರ್ಡ್ ಕೊಡಬೇಕಾದವರು BPL ಕಾರ್ಡ್ ತಗೊಂಡಿದ್ದಾರೆ ಅಂತೆ. ಅಂದ್ರೆ APL ಕಾರ್ಡ್ಗೆ ಅರ್ಜಿ ಹಾಕಬೇಕು ಅವರು, ಹೊಸದಾಗಿ ಕಾರ್ಡ್ ಬೇಕಂತ. ಆದ್ರೆ ಅವರು BPL ಕಾರ್ಡ್ ಬೇಕು ಅಂತ ಅರ್ಜಿ ಹಾಕಿದ್ದಾರೆ. ಅಂದ್ರೆ ಅವರು ಬಡವರು ಅಂತ ಇಲ್ಲಿ ನಕಲಿ ದಾಖಲೆಗಳನ್ನ ಕೊಟ್ಟು ಅಥವಾ
ಸುಳ್ಳು ಹೇಳಿ ಒಂದು ಕಾರ್ಡ್ಗಳನ್ನ ಪಡ್ಕೊಂಡಿರುವಂತದ್ದು. ಸರ್ಕಾರಿ ನೌಕರರು, ಆದಾಯ ತೆರಿಗೆ ಪಾವತಿದಾರರು, GST ಮಾಡೋರು, ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಸುಳ್ಳು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮನೆ ಬಾಡಿಗೆ ಕೊಟ್ಟು, ಅಂಗಡಿ ಬಾಡಿಗೆ ಕೊಟ್ಟು ಬಾಡಿಗೆ ಪಡ್ಕೋತಾ ಇರ್ತಾರೆ. ಕಾರು ಮತ್ತೆ 7.5 ಎಕರೆಗೂ ಹೆಚ್ಚು ಭೂಮಿ, ನಗರ ಪ್ರದೇಶದಲ್ಲಿ 1200 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣ ಸ್ವಂತ ಮನೆ, ಇಂಥವರೆಲ್ಲ ಒಂದು BPL ಕಾರ್ಡ್ ಪಡೆದುಕೊಂಡಿದ್ದಾರಂತೆ. ಇಂಥವರ ಕಾರ್ಡು ಕೂಡ ಮುಂದಿನ ಬರೋ ದಿನಗಳಲ್ಲಿ ಪರಿಷ್ಕರಣೆ ಆಗಬಹುದು. ಸೊ 14 ಲಕ್ಷ ಅನರ್ಹ ಕಾರ್ಡುಗಳನ್ನ ಪತ್ತೆ ಹಚ್ಚಲಾಗಿದೆ. 14 ಲಕ್ಷ ಅನರ್ಹ BPL ಕಾರ್ಡ್ಗಳು ಹಂತ ಹಂತವಾಗಿ APL ಕಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಮೊದಲೇ ಒಂದು ಹೇಳಿಕೆ ಆಹಾರ ಸಚಿವರು KH ಮುನಿಯಪ್ಪ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಅದು ಕೂಡ ಇಲ್ಲಿ ಪರಿಷ್ಕರಣೆ ಆಗುತ್ತೆ. ಇನ್ನೊಂದು ಕಡೆಗೆ ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ ಏನಂದ್ರೆ ಕರ್ನಾಟಕದಲ್ಲಿ ಜಾತಿ ಕೇಳಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಪಡಿತರ ಪಡ್ಕೋಬೇಕು ಅಂದ್ರೆ ಜಾತಿ ಪತ್ರ ಕಡ್ಡಾಯ ಮಾಡಿದ್ದಾರಂತೆ. ಇದರ ಬಗ್ಗೆ ಅಧಿಕಾರಿಗಳಿಂದ ವರದಿ ಕೇಳಿದ್ದೇನೆ ಅಂತ ಜೋಶಿ ಅವರು ಹೇಳಿದ್ದಾರೆ. ಅಂದ್ರೆ ಈಗ ಸರ್ಕಾರ ಪಡಿತರಕ್ಕೆ ಜಾತಿ ಪ್ರಮಾಣ ಪತ್ರ ಲಿಂಕ್ ಮಾಡುವುದು ಕಾನೂನು ಬಾಹಿರ ಕ್ರಮವಾಗಿದ್ದು ಈ ಬಗ್ಗೆ ಮಾಹಿತಿ ಪಡೆಯುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೇನೆ ಅಂತ ಕೇಂದ್ರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಪ್ರಹ್ಲಾದ್ ಜೋಶಿ ಅವರು ತಿಳಿಸಿರುವಂತದ್ದು. ಅಂದ್ರೆ ಆಹಾರ ಭದ್ರತೆ ಒದಗಿಸುವುದಲ್ಲಿ ಯಾವುದೇ ಜಾತಿ ಲಿಂಕ್ ಮಾಡಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಈ ತರ ಆಗ್ತಾ ಇದೆ. ಅಂದ್ರೆ ಪಡಿತರಕ್ಕೆ ಜಾತಿ ಪತ್ರ ಪ್ರಮಾಣ ಪತ್ರ ಕಡ್ಡಾಯ ಮಾಡಿರೋ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಕೇಳಿದ್ದಾರೆ. ಆದ್ರೆ ಸರ್ಕಾರ ಇದ್ರ ಬಗ್ಗೆ ಅಧಿಕೃತವಾಗಿ ಏನು ಕೂಡ ಹೇಳಿಲ್ಲ. ಆದ್ರೆ ಕೆಲವೊಂದು ಊರುಗಳಲ್ಲಿ ಈ ತರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಎಲ್ಲರಿಗೂ ಕೂಡ BPL ಕಾರ್ಡ್ AY ಕಾರ್ಡ್ ಇದ್ದವರಿಗೆ ಅರ್ಹರಿಗೆ ಆರ್ಥಿಕ ಸ್ಥಿತಿ ಗಮನಿಸಿ ಪಡಿತರ ಹಂಚಿಕೆ ಮಾಡಲಾಗುತ್ತೆ. ಆದ್ರೆ ಕರ್ನಾಟಕದಲ್ಲಿ ಫಲಾನುಭವಿಗಳ ಜಾತಿ ಪ್ರಮಾಣ ಪತ್ರಕ್ಕೆ ಲಿಂಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಂತೆ. ಆಧಾರ್ ಬಯೋಮೆಟ್ರಿಕ್ ಕೊಟ್ರೆ ಸಾಕು, ಜಾತಿ ಕೇಳೋ ಉದ್ದೇಶ ಇಲ್ಲ ಅಂತ ಕೇಂದ್ರದ ಸಚಿವರು ಹೇಳಿದ್ದಾರೆ. ಇದರ ಬಗ್ಗೆ ವಿವರ ಪಡ್ಕೊಂತೀನಿ ಕರ್ನಾಟಕ ಸರ್ಕಾರದಿಂದ ಅಂತ ಒಂದು ಹೇಳಿಕೆ ಸಚಿವರು ಜೋಶಿ ಅವರು ಹೇಳಿರುವಂತದ್ದು. ಆದ್ರೆ ವೀಕ್ಷಕರು ಈ ತರ ಅಧಿಕೃತವಾಗಿ ಎಲ್ಲೂ ಕೂಡ ಅಪ್ಡೇಟ್ ಬಂದಿಲ್ಲ. ಸೊ ನಿಮಗೇನಾದ್ರೂ ಆತರ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಬಹುದು ನೀವು. ಇನ್ನು ಇನ್ನೊಂದು ಕಡೆಗೆ ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ 5 kg ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಹೌದು, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. 5 kg ಅಕ್ಕಿ ಹೆಚ್ಚುವರಿಯಾಗಿ ವಿತರಣೆ ಮಾಡ್ತಾ ಇದ್ದೇವೆ, ಅದು ಕಂಟಿನ್ಯೂ ಆಗುತ್ತೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಕಾಳಸಂತೆಯಲ್ಲಿ ಯಾರಾದ್ರೂ ಅಕ್ಕಿ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕಾಗುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದ್ರೆ ಅವರ ಕಾರ್ಡು ಕೂಡ ಬಂದಾಗುತ್ತೆ. ನ್ಯಾಯಬೆಲೆ ಅಂಗಡಿಯವರು ಆತರ ಮಾಡಿದ್ರೆ ಅವರ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ವೋಟರ್ ID ಕಾರ್ಡ್ ಕೂಡ ಇನ್ನು ಮುಂದೆ ಕಡ್ಡಾಯ. ಹೌದು ವೀಕ್ಷಕರೇ, ನೀವು ನಿಮ್ಮ BPL ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮೊಬೈಲ್ ಸಂಖ್ಯೆ ಎಲ್ಲ ನಿಮ್ಮ ಹತ್ರ ಇರಬಹುದು. ಆದ್ರೆ ವೋಟರ್ ID ಕಾರ್ಡ್ ಕೂಡ ಈಗ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ನೋಡಿ, ಇನ್ನು 1 ವಾರದಲ್ಲಿ ಮನೆಗೆ ತೆರಳಿ ಸರ್ವೆ ಕೂಡ ನಡೆಯುತ್ತೆ. ಎಲ್ಲಾ ಗ್ಯಾರಂಟಿ ಫಲಾನುಭವಿಗಳು ಕೂಡ ಕಡ್ಡಾಯವಾಗಿ ವೋಟರ್ ID ಕಾರ್ಡು ಮತ್ತು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವಂತೆ ನೋಡ್ಕೋಬೇಕು. ಒಂದು ವೇಳೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನಿಮಗೆ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗೋದಿಲ್ಲ ಅಂತ ಇದು ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಮತ್ತೊಮ್ಮೆ ಹೇಳಿಕೆಯಲ್ಲಿ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಗೆ ಯಾವುದೇ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಅಂತಾನು ಕೂಡ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ವೀಕ್ಷಕರೇ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 5 ಗ್ಯಾರಂಟಿ ನೀಡಿದ್ದು ಇದನ್ನ ಯಾರು ಕೂಡ ನಿಲ್ಲಿಸಲು ಸಾಧ್ಯವಿಲ್ಲ ಅಂತಾನು ಕೂಡ ಒಂದು ಘೋಷಣೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಅದೇ ತರ SIR ಮೂಲಕ ತಮಿಳುನಾಡಿನಲ್ಲಿ 64 ಲಕ್ಷ ಜನರು ಮತವನ್ನ ಕಳೆದುಕೊಂಡಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ SIR ಬಗ್ಗೆ ಜಾಗರೂಕರಾಗಿರಬೇಕು ಅಂತಾನು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮನೆಗೆ BLO ಅಧಿಕಾರಿಗಳು ಈಗ ಬರಲಿದ್ದಾರೆ. ನಿಮಗೆ ಎನ್ಯುಮರೇಷನ್ ಅರ್ಜಿ ಕೊಡ್ತಾರೆ. ಆ ಒಂದು ಅರ್ಜಿ ತುಂಬಿ ನೀವು ವಾಪಸ್ ಕೊಡಬೇಕು. ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ದು ಮತದಾನದ ಹಕ್ಕು ಹೋಗುತ್ತೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ನಮ್ಮ ಒಂದು ಎಲ್ಲಾ ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಈಗ ಜುಲೈ ಮೊದಲ ವಾರದಿಂದಲೇ ಶುರುವಾಗಬಹುದು ಅರ್ಜಿ ಪ್ರಕ್ರಿಯೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸರ್ಕಾರದಿಂದ ಟೆಂಡರ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಮುದ್ರಣ ಮಾಡೋದು ಕೂಡ ಅಂದ್ರೆ ಪ್ರಿಂಟಿಂಗ್ ಮಾಡೋದು ಕೂಡ ಶುರು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದಕ್ಕೋಸ್ಕರ ಟೆಂಡರ್ ಪ್ರಕ್ರಿಯೆ ಕೂಡ ನಡೆಸ್ತೀವಿ ಅಂತ ಈಗಾಗಲೇ ಸಚಿವರು ಭೈರತಿ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ರು. ನೋಡಿ, ಎಲ್ಲಾ ಒಂದು ಮಹಿಳೆಯರು ಕೂಡ ಅರ್ಜಿ ಕರೆದಾಗ ಅಂದ್ರೆ ಇನ್ನೂ ಕೂಡ ಕರೆದಿಲ್ಲ, ಯಾವಾಗ ನೀವು ಆನ್ಲೈನ್ ಮೂಲಕ ಸೇವಾ ಸಿಂಧು ಬೆಂಗಳೂರನ್ನು, ಕರ್ನಾಟಕವನ್ನು, ಗ್ರಾಮ 1 ಕೇಂದ್ರಕ್ಕೆ ಹೋಗಿ ಅವಾಗ ಈಗ ಸದ್ಯಕ್ಕೆ ಹೋಗಬೇಡಿ, ಅಧಿಕೃತವಾಗಿ ಆದೇಶ ಬರುತ್ತಲ್ಲ ಅವಾಗ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಭಾವಚಿತ್ರದ ಫೋಟೋ ಬೇಕಾಗುತ್ತೆ. ಅಂದ್ರೆ ನಿಮ್ದು ಒಂದು ಫೋಟೋ ಮತ್ತೆ ನಿಮ್ದು ಹೆಸರಿರೋ ಒಂದು ಆಧಾರ್ ಕಾರ್ಡು, ನಿಮ್ದು ವೋಟರ್ ID ಕಾರ್ಡು, ನಿಮ್ದು ಮೊಬೈಲ್ ಸಂಖ್ಯೆ, ಇಷ್ಟು ದಾಖಲೆಗಳನ್ನ ನೀವು ಕೊಟ್ಟು ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೋಬಹುದು. ಈ ಸ್ಮಾರ್ಟ್ ಕಾರ್ಡು ನೀವು ಮೆಟ್ರೋಗೂ ಬಳಸಬಹುದು, BMTC ಬಸ್ ನಲ್ಲೂ ಕೂಡ ಬಳಸಬಹುದು. ಪ್ರಾಯೋಗಿಕವಾಗಿ ಬೆಂಗಳೂರು ಜನರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ, ಅಂದ್ರೆ ಟ್ರಯಲ್ ರೂಪದಲ್ಲಿ. ಓಕೆ ಆದ್ರೆ ನಂತರ KSRTCಗೂ ಕೂಡ ಕೊಡಲಾಗುತ್ತೆ, ಅಂದ್ರೆ ಎಲ್ಲ 3 ನಿಗಮಗಳಿಗೂ ಕೂಡ ಕೊಡಲಾಗುತ್ತೆ. ಮೊದಲು ಶಕ್ತಿ ಸ್ಮಾರ್ಟ್ ಕಾರ್ಡು ಬೆಂಗಳೂರಿಂದ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆಧಾರ್ ಕಾರ್ಡ್ಗೆ ಅಧಿಕೃತವಾಗಿ ಬ್ರೇಕ್ ಬೀಳುತ್ತೆ. ಜುಲೈ ತಿಂಗಳಿನಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಶುರುವಾಗುತ್ತೆ. ಹತ್ತತ್ರ
3 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಗುರಿ ಇದೆ. ಇದರಲ್ಲೂ ಪುರುಷರಿಗೂ ಬೇಕಂದ್ರೆ ಸ್ಮಾರ್ಟ್ ಕಾರ್ಡ್ ಅವರು ಕೂಡ ಅರ್ಜಿ ಹಾಕಬಹುದು, ಆದ್ರೆ ಅವರು ಪಾವತಿ ಮಾಡಿ ತಮ್ಮ ಒಂದು ಪ್ರಯಾಣವನ್ನ ಮಾಡಬಹುದು ಅಂತ ಹೇಳಿದ್ದಾರೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ನಮ್ಮ ಕರ್ನಾಟಕ ರಾಜ್ಯದಂತ ಶುರುವಾಗಿದೆಯಲ್ಲ 50% ಡಿಸ್ಕೌಂಟ್, ಅದಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೌದು, ಈಗಾಗಲೇ ತುಂಬಾ ಕಡೆಗೆ ಎಲ್ಲಾ ಒಂದು ಪೊಲೀಸರು, ಟ್ರಾಫಿಕ್ ಪೊಲೀಸರು ಈಗಾಗಲೇ ದಂಡ ಕಲೆಕ್ಷನ್ಗೆ ಒಂದು ಕೌಂಟರ್ ಗಳನ್ನು ಕೂಡ ಓಪನ್ ಮಾಡಿರುವಂತದ್ದು. ತುಂಬಾ ಜನ ಬೆಂಗಳೂರಿಗೆ ಮಾತ್ರ ಅಂತ ಕಮೆಂಟ್ ಮಾಡ್ತಾ ಇದ್ರು. ನೋಡಿ ವೀಕ್ಷಕರೇ, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಸಂಚಾರ ನಿಯಮ ಉಲ್ಲಂಘನೆಗಳಿಗೆ, ಅಂದ್ರೆ ನೀವೇನಾದ್ರೂ ಟ್ರಾಫಿಕ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರೆ, ಉಲ್ಲಂಘನೆ ಮಾಡಿದ್ರೆ, ಏನಾದ್ರೂ ದಂಡ ಬಿದ್ದಿದ್ರೆ ನಿಮಗೆ ಅದನ್ನ ನೀವು ಬಾಕಿ ಉಳಿದಿರೋ ದಂಡ 50% ರಿಯಾಯಿತಿ ದರದಲ್ಲಿ ಕಟ್ಟಬಹುದು. ಅಂದ್ರೆ ಇದಕ್ಕೆ ಜೂನ್ 21ರಿಂದ ಜುಲೈ 10ರವರೆಗೂ ಅವಕಾಶ ಕೊಟ್ಟಿದ್ದಾರೆ. ಸೊ ನೀವು 10ನೇ ತಾರೀಕಿನ ಒಳಗೆ ಆದಷ್ಟು ಬೇಗ ನಿಮ್ದು ದಂಡವನ್ನ ಪಾವತಿ ಮಾಡಬಹುದು ಅಂತ ಹೇಳಲಾಗಿದೆ. ಇನ್ನು ಜುಲೈ 10ರವರೆಗೂ ಜಾರಿಯಲ್ಲಿರುತ್ತದೆ. ದಂಡ ಪಾವತಿ ಮಾಡದೇ ಇರೋ ಪ್ರಕರಣಗಳಿಗೆ 50% ದಂಡ ಪಾವತಿಸುವ ಮೂಲಕ ಪ್ರಕರಣಗಳನ್ನ ಇತ್ಯರ್ಥಪಡಿಸಬಹುದು ನೀವು ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ಬಾಕಿ ಇರುವ ದಂಡ ವೀಕ್ಷಿಸುವ ಪಾವತಿ ವಿಧಾನ ಕೂಡ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್, ಬೆಂಗಳೂರು ಸಂಚಾರ ವಿಭಾಗದಿಂದ ಪರಿಚಯಿಸಿರುವ BTP ಅಸ್ತ್ರಂ ಆಪ್ ಆಗಿರಬಹುದು, ಅಥವಾ ಹತ್ತಿರದ ಸಂಚಾರಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ನಿಮ್ಮ ವೆಹಿಕಲ್ ನಂಬರ್ ಹೇಳೋದ್ರ ಮೂಲಕ ನೀವು ಕೇಸ್ ಇದೆಯೋ ಇಲ್ವೋ ಅಂತ ಚೆಕ್ ಕೂಡ ಮಾಡಬಹುದು. 1000 ರೂಪಾಯಿ ದಂಡ ಇದ್ರೆ 500 ರೂಪಾಯಿ ಕಟ್ಟಿ, 500 ಇದ್ರೆ 250 ಕಟ್ಟಿ, 100 ರೂಪಾಯಿ ಇದ್ರೆ 50 ರೂಪಾಯಿ ಕಟ್ಟಿ. ಈ ತರ ನೀವು 50% ಡಿಸ್ಕೌಂಟ್ ಲಾಭ ಪಡ್ಕೋಬಹುದು.